2 ನಿಮಿಷದಲ್ಲಿ ನಿಮಗೆ ಎಷ್ಟೇ ಹಲ್ಲು ನೋವಿದ್ರೂ ಕೂಡ ಕಡಿಮೆ ಮಾಡುವಂಥ ಮನೆಮದ್ದು ಇವತ್ತಿನದಾಗಿದೆ. ಹಲ್ಲಿನಲ್ಲಿ ಹುಳುಕಾಗಿದ್ರೆ, ಹಲ್ಲು ನೋವು ಆಗ್ತಾ ಇದ್ದರೆ, ಗಮ್ ಇನ್ಫೆಕ್ಷನ್ ಆಗಿದ್ದರೆ ಈ ಮನೆಮದ್ದನ್ನು ನೀವು ಅಪ್ಲೈ ಮಾಡಿ ನೋಡಿ ಎಷ್ಟು ಬೇಗ ನಿಮಗೆ ನೋವು ಕಡಿಮೆ ಆಗುತ್ತೆ ಅಂತ. ಇವಾಗ ತಡ ಮಾಡದೆ ಅದಕ್ಕೆ ಬೇಕಾದಂಥ ಪದಾರ್ಥ ಯಾವುದು ಅಂತ ನೋಡೋಣ. ಇಲ್ಲಿ ನಾನು ಪಟಿಕವನ್ನು ತಗೊಂಡಿದ್ದೀನಿ ನೋಡಿ. ಕೆಲವರು ಸ್ಫಟಿಕ ಅಂತಾರೆ, ಕೆಲವರು ಪಟಿಕ ಅಂತಾರೆ. ಇದನ್ನ ಇಂಗ್ಲಿಷ್ನಲ್ಲಿ ಆಲಮ್ ಅಂತ ಹೇಳಿ ಕರೀತಾರೆ. ಇದು ನಿಮಗೆ ಎಲ್ಲ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಕೆಲವೊಂದು ಗ್ರಂಥಿಗೆ ಅಂಗಡಿಲಿ ಕೂಡ ನಿಮಗೆ ಸಿಗುತ್ತೆ. ಇದರ ಕಡಿಮೆ ಪ್ರಮಾಣದಲ್ಲೂ ನಿಮಗೆ ಸಿಗುತ್ತೆ. ಅಂದರೆ 30 ರೂಪಾಯಿಗೆ ಒಂದು ಕೇಕ್ ಥರ ಇರುತ್ತೆ, ಆ ಟೈಪಲ್ಲಿ ಸಿಗುತ್ತೆ. ಇಲ್ಲಾಂದರೆ ನೋಡಿ ಈ ರೀತಿ ಜಾಸ್ತಿ ದೊಡ್ಡದು ಬೇಕು ಅಂತ ಅಂದರೆ ನಿಮಗೆ ಈ ಪ್ರಮಾಣದಲ್ಲೂ kg ಗಟ್ಟಲೆ ಸಿಗುತ್ತೆ. ಇದನ್ನು ಹೆಚ್ಚಾಗಿ ಬಾವಿಯ ನೀರು ಕ್ಲೀನ್ ಆಗಲಿಕ್ಕೆ, ಪರಿಶುದ್ಧ ಆಗಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಮತ್ತು ನೀರಿನ ಟ್ಯಾಂಕ್ ಇರುತ್ತಲ್ಲ ಮನೇಲಿ, ಅದಕ್ಕೂ ಕೂಡ ಇದನ್ನು ಹಾಕೋದ್ರಿಂದ ನೀರು ಪರಿಶುದ್ಧ ಆಗುತ್ತೆ. ಇದು ನೀರನ್ನು ಚೆನ್ನಾಗಿ ಪ್ಯೂರಿಫೈ ಮಾಡುತ್ತೆ. ಇಲ್ಲಿ ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ಪಟಿಕವನ್ನು ತೊಗೊಂಡಿದ್ದೆ ನೋಡಿ. ಇಷ್ಟಾದರೆ ಸಾಕಾಗತ್ತೆ. ನೀವು ರೊಟ್ಟಿ ಮಾಡುವಂಥ ಹಂಚಿರುತ್ತಲ್ಲ, ಇಲ್ಲ ಯಾವುದಾದರೂ ಕಬ್ಬಿಣದ ಹಂಚಿದ್ರೆ ಅದ್ರ ಮೇಲೆ ನೀವು ನೋಡಿ ಈ ಥರ ಇಡಬೇಕು. ನೆಕ್ಸ್ಟು ಸ್ಟವನ್ನು ಸಿಮ್ಮಲ್ಲಿ ಇಡಬೇಕು. ಇವಾಗ ನೋಡಿ ಬಿಸಿ ಆಗ್ತಾ ಇದೆಯಲ್ಲ, ಇದು ಚೆನ್ನಾಗಿ ಕರಗತ್ತೆ. ನೀವು ಯಾವುದೇ ಸ್ಪೂನಿಂದ ಇದನ್ನು ಡಿಸ್ಟರ್ಬ್ ಮಾಡಬಾರ್ದು, ಹಾಗೆ ಬಿಟ್ಬಿಡ್ಬೇಕು. ನೋಡಿ ಕರಗ್ತಾ ಇದೆಯಲ್ಲ, ಈ ಥರ ಚೆನ್ನಾಗಿ ಫುಲ್ಲು ಗಟ್ಟಿ ಇರೋದು, ಸಾಲಿಡ್ ಇರೋದು ಕರಗಿ ನೀರಾಗತ್ತೆ ನೋಡಿ. ಈ ಥರ ಆಗ್ತಾ ಇದೆಯಲ್ವಾ. ಸ್ಟವನ್ನು ನೀವು ಸಿಮ್ಮಲ್ಲೇ ಇಡಬೇಕು. ಒಂದು 3 ನಿಮಿಷ ಈ ಪ್ರೋಸೆಸ್ ನಡೆಯುತ್ತೆ. ಹಲ್ಲುನೋವನ್ನು ನಾವು ಈ ವಿಧಾನದಿಂದಲೂ ಕಡಿಮೆ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ, ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ 1 ಚಿಟಿಕೆ ಉಪ್ಪನ್ನು ಸೇರಿಸಿ ಅದರಿಂದ ನಾವು ಬಾಯಿ ಮುಕ್ಕಳಿಸುವುದರಿಂದ ಹಲ್ಲುನೋವನ್ನು ಕಡಿಮೆ ಮಾಡ್ಕೊಳ್ಬೋದು. ನಾನು ಹಲ್ಲುನೋವು, ನನಗೆ ಸ್ವಲ್ಪ ಲೈಟಾಗಿ ಹಲ್ಲುನೋವ್ತಾ ಇದೆ, ಅದಕ್ಕೆ ಇವಾಗ ಬಿಸಿನೀರು ಕಾಸ್ಕೊಳ್ತೀನಿ. ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ನೀರು ಕಾಯ್ತು, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಯಿ ಗಾರ್ಗಲ್ ಮಾಡ್ತೀನಿ. ನಾನು ನೀರು ಕಾಸ್ಕೊಳ್ಳೋದಾಗಲಿ ಇಲ್ಲ ಕಾಫಿ ಬಿಸಿ ಮಾಡ್ಕೊಳ್ಳೋದಾದ್ರೂ OTGಲೇ ಬಿಸಿ ಮಾಡ್ಕೊಳ್ತೀನಿ. ತುಂಬ ಫಾಸ್ಟಾಗಿ ನೀರು ಕಾಯುತ್ತೆ. ನನಗೆ ನೋಡಿ ಎಷ್ಟು ಬೇಗ 1 ನಿಮಿಷದಲ್ಲೇ ನೀರು ಉಗುರು ಬೆಚ್ಚಗಾಯಿತು ನೋಡಿ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ಗಾರ್ಗಲ್ ಮಾಡಿದರೆ ಆಯಿತು. ಈಗ OTG ನೋಡಿದ್ರಾ ನೀವು? ಕಮೆಂಟ್ಸ್ ಎಲ್ಲ 100% ಕೇಳ್ತೀರಾ, ನಂಗೆ ಗೊತ್ತು. ಬನ್ನಿ ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ನಾನು ಅಗೆರಾ ಗ್ರ್ಯಾಂಡ್ 30 ಲೀಟರ್ಸ್ OTGನ ತೊಗೊಂಡಿದ್ದೀನಿ. ನಿಮ್ಗೆ ಅದನ್ನು ತೋರಿಸೋಣ ಅಂತ ಹೇಳಿ. ನೋಡಿ ಇದು ನೋಡಿ ಟ್ರಾನ್ಸ್ಪರೆಂಟ್ ಇರುತ್ತೆ, ಟೆಂಪರ್ಡ್ ಗ್ಲಾಸಿಂದ ಮಾಡಿರ್ತಾರೆ. ಒಳಗಡೆ ನಾವು ಏನಾಗ್ತಿದೆ, ಬೇಕಾಗ್ತಿದೆ ಅನ್ನೋದೆಲ್ಲ ಇದರಿಂದನೇ ಗೊತ್ತಾಗತ್ತೆ. ನೋಡಿ ಈ ಥರ ಹ್ಯಾಂಡಲ್ ಕೊಟ್ಟಿರ್ತಾನೆ, ಹೇಗೆ ಓಪನ್ ಮಾಡೋದು. ಇವಾಗ ಇದ್ರ ಜೊತೆ ಯಾವ್ಯಾವ ಆಕ್ಸೆಸರಿ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಇದು ಗ್ರಿಲ್ ಟ್ರೇ ನೋಡಿ. ಇದು ಏನಾದರೂ ನಾವು ಗ್ರಿಲ್ ಮಾಡೋದಾದರೆ ಐಟಮ್ಸನ್ನು ಅದನ್ನು ಉಪಯೋಗಿಸೋಕ್ಕೆ. ಇದು ಬೇಕಿಂಗ್ ಪ್ಯಾನ್. ಇದರಲ್ಲಿ ನಾವೇನಾದರೂ ಬೇಕ್ ಮಾಡ್ತಿದ್ರೆ ಇದರಲ್ಲಿ ಇಟ್ಬಿಟ್ಟು ಬೇಕ್ ಮಾಡ್ಕೊಳ್ಳೋದು. ಇದು ಟ್ರೇ ಹ್ಯಾಂಡಲ್ ಅಂತ ಹೇಳಿ, ಅಂದರೆ ನೋಡಿ ಈ ಥರ ಇಟ್ಬಿಟ್ಟು OTG ಒಳಗೆ ನಾವು ಇಡೋದು. ಇದು ಅದಕ್ಕೋಸ್ಕರ ಇದನ್ನು ಕೊಟ್ಟಿರ್ತಾರೆ ನೋಡಿ. ಇದನ್ನು ಹೀಗೆ ಗ್ರಿಪ್ಪಾಗಿ ಹಿಡ್ಕೊಳ್ಳುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕೂರುತ್ತೆ. ಇದು ರೊಟೇಸರಿ ಫೋರ್ಕ್ ಯೂನಿಟ್ ಅಂತ ನೋಡಿ. ಇದನ್ನು ಇದರೊಳಗಡೆ ಫಿಕ್ಸ್ ಮಾಡಬೇಕು. ಈ ಥರ 2 ಕೊಟ್ಟಿರ್ತಾರೆ. ಇದು ನೋಡಿ ರೊಟೇಸರಿ ಹ್ಯಾಂಡಲ್. ಇದು ಇದರೊಳಗಡೆ ಒಂದು ಟ್ರೈ ಕೊಟ್ಟಿರ್ತಾರೆ. ಇದನ್ನು ಕ್ರಂಬ್ ಟ್ರೈ ಅಂತ ಹೇಳ್ತಾರೆ. ಬೇಕಿಂಗ್ ಪ್ಯಾನನ್ನು ಕೂಡ ನೋಡಿ ಇದೇ ಥರ ನಾವು OTG ಒಳಗಡೆ ಹೀಗೆ ಸೆಟ್ ಮಾಡಿ ಮತ್ತೆ ನಾವು ಇದೇ ರೀತಿ ನೋಡಿ ತೆಗಿಬೋದು. ಇವಾಗ ನಾವು ಏನಾದ್ರು ಗ್ರಿಲ್ ಮಾಡಬೇಕಾದ್ರೆ ಈ ರೊಟೇಸರಿ ಫೋರ್ಕ್ ಯೂನಿಟನ್ನು ಹೇಗೆ ಕೂರಿಸೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ರೊಟೇಸರಿ ಹ್ಯಾಂಡಲ್ ಕೊಟ್ಟಿರ್ತಾರೆ ನೋಡಿ, ಈ ರೀತಿ ಇಲ್ಲಿ ಕೂರಿಸ್ಕೊಳ್ಬೇಕು. ಈ ಥರ ನೋಡಿ ಕೂರಿಸ್ಕೊಂಡು ಈ ಥರ ನಾವು ತಗೊಂಡೋಗಿ 2 ಹೋಲ್ ಇರುತ್ತೆ ಮೇಲ್ಭಾಗದಲ್ಲಿ, ಇಲ್ಲಿ ನಾವು ಕೂರಿಸ್ಬೇಕು ಈ ಥರ. ಇವಾಗ ನೋಡ್ತಿದ್ರಲ್ಲ, ಈ ಥರ ನಾವು ಇದನ್ನು ಕೂರಿಸ್ಕೊಳ್ಬೇಕು ಈ ಥರ. ಇವಾಗ ಇಲ್ಲಿ ಪ್ಲಗ್ ಕೊಟ್ಟಿರ್ತಾರೆ, ನಾವು ಸ್ವಿಚ್ ಬೋರ್ಡಿಗೆ ಪ್ಲಗ್ಗನ್ನು ಹಾಕಿ ಆನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಈಗ 3 ನಾಬ್ ಕೊಟ್ಟಿರ್ತಾರೆ.
ಈ ರೀತಿ ನೋಡಿ. ಫಸ್ಟ್ ನಾಬನ್ನು ನಾವು ಟೆಂಪ್ರೇಚರ್ ಸೆಟ್ ಮಾಡ್ಕೊಳ್ಳೋದು. ಇದು ನೋಡಿ ಇಲ್ಲಿ 0 ಇಂದ 230 ಡಿಗ್ರಿವರೆಗೂ ಇರುತ್ತೆ. ನಮಗೆ ಎಷ್ಟು ಟೆಂಪ್ರೇಚರ್ ಬೇಕೋ ನಾವು ಈ ನಾಬನ್ನು ತಿರುಗಿಸಿ ಸೆಟ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಎರಡನೇದು ಬಂದ್ಬಿಟ್ಟು ಫಂಕ್ಷನ್ ನಾಬ್ ಅಂತ ಹೇಳಿ, ಅಂದರೆ ನೀವು ಯಾವ ಫುಡ್ಡನ್ನು ಬೇಕ್ ಮಾಡಬೇಕು ಅಂದ್ಕೊಂಡಿರ್ತೀರೋ, ಅಂದರೆ ಗ್ರಿಲ್ ಮಾಡ್ತಿರೋ ಇಲ್ಲ ನೀವು ಯಾವುದಾದ್ರು ಕೇಕ್ ಬೇಕ್ ಮಾಡ್ತಿರೋ, ಅದಕ್ಕೆ ಕರೆಕ್ಟಾಗಿ ನೀವು ಇದನ್ನು ಫಂಕ್ಷನನ್ನು ಸೆಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ ನೋಡಿ ಈ ಥರ ಸೆಟ್ ಮಾಡಿಕೊಂಡ್ರೆ ಆಯಿತು. ಕರೆಕ್ಟಾಗಿ ಈಸಿಯಾಗಿ ಇದು ಕುಕ್ ಆಗುತ್ತೆ. ಇದು ನೋಡಿ ಟೈಮರ್ ನಾಬ್. ಇದು ನೋಡಿ ಇದನ್ನು ಆನ್ ಮಾಡ್ಬೋದು ಮತ್ತು ನೀವು ಆಫ್ ಮಾಡ್ಬೋದು ಮತ್ತು ಟೈಮ್ ಸೆಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ಥರ. ಇದ್ರ ಜೊತೆ ವ್ಯಾರಂಟಿ ಕಾರ್ಡು ಮತ್ತು ಯೂಸರ್ ಮೆನುನು ಕೊಟ್ಟಿರ್ತಾರೆ ನೋಡಿ. ಈ ಅಗರೋ OTG ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ನೀವು 3 ನಿಮಿಷದವರೆಗೂ ವೆಯ್ಟ್ ಮಾಡಲೇಬೇಕಾಗತ್ತೆ. ನೋಡಿ ಇದೊಂಥರ ಈ ಜಾತ್ರೆಯಲ್ಲಿ ಸ್ವೀಟ್ ಸಿಗುತ್ತಲ್ಲ ಬತಾಸ್ ಅಂತೇಳಿ, ಸೇಮ್ ಅದೇ ಥರ ಆಗುತ್ತೆ ಲಾಸ್ಟಿಗೆ. ಇದನ್ನು ನಾವು 1 ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ತುಂಬಾ ಲೈಟ್ ವೆಯ್ಟ್ ಆಗುತ್ತೆ, ಸೇಮ್ ಬತಾಸ್ ಕಂಡಂಗೆ ಕಾಣಿಸುತ್ತೆ ನೋಡಿ ಈ ರೀತಿ. ಇದನ್ನು ನಾವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ನೋಡಿ ಪಟಿಕ ಯಾವ ಶೇಪನ್ನು ತಗೊಳ್ತೆ ಅಂಥೇಳಿ. ಈ ಪಟಿಕವನ್ನು ನಾವು ಹಂಚಿನ ಮೇಲೆ ಹಾಕಿ ಬಿಸಿ ಮಾಡಿದಾಗಲೇ ನಮಗೆ ಇದು ಮೆಡಿಸನ್ ರೂಪಗೊಳ್ಳುತ್ತೆ ನೋಡಿ. ಇವಾಗ ನಾವು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ನೈಸಾಗಿ ಪುಡಿ ಆಗಬೇಕು ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಇದನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ 1-2 ಸ್ಪೂನಷ್ಟು ಪೌಡ್ರ್ ಆಯ್ತಲ್ವ. ಇವಾಗ ಈ ಪಟಿಕ ನಮ್ಮ ಹಲ್ಲಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋದ್ರ ಜೊತೆಗೆ ಹಲ್ಲು ನೋವನ್ನು ಇಮ್ಮಿಡಿಯೇಟಾಗಿ ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಇವಾಗ ನಾವು ಇದಕ್ಕೆ 1 ಸ್ಪೂನ್ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇವೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಅರಿಶಿನ ಪುಡಿ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸನ್ನು ಹೊಂದಿದೆ. ಹಾಗಾಗಿ ಈ ಇವೆರಡೂ ಪದಾರ್ಥಗಳು ನಮ್ಮ ಹಲ್ಲು ನೋವಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನೋಡಿದ್ರಲ್ಲ, ಇದೆಲ್ಲ ಹಿಂದಿನ ಕಾಲದ ಮನೆಮದ್ದಾಗಿದೆ. ಇವಾಗ ಇದನ್ನು ನೀವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಂದು ಬಾಟಲಲ್ಲಿ ಹಾಕಿಟ್ಕೊಳ್ಳಿ. ನಿಮಗೆ ಹಲ್ಲು ನೋವು ಬಂದಾಗ ತಕ್ಷಣ ಮನೆಮದ್ದನ್ನು ತಯಾರಿ ಮಾಡ್ಕೊಳ್ಬೋದು. ನೀವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಹಾಳಾಗೋದಿಲ್ಲ. ಇವಾಗ ನೋಡಿ ಹಲ್ಲು ನೋವು ಕಡಿಮೆ ಆಗಲಿಕ್ಕೆ ಈ ಪೌಡ್ರ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಪದಾರ್ಥವನ್ನು ಸೇರಿಸಬೇಕು. ಅದು ಯಾವುದು ಮತ್ತು ನಾವು ಹೇಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಿದ್ರಿ, ಮೇಡಮ್ ಒಂದು ಒಳ್ಳೆ ಫೇಸ್ ವಾಶ್ ಹೇಳಿ ಮತ್ತು ಒಂದು ಒಳ್ಳೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹೇಳಿ ಅಂತೇಳಿ. ಅದು ಯಾವುದು ಅಂತ ಹೇಳಿ ನೋಡ್ಕೊಂಡು ಬನ್ನಿ. ನಿಮಗೆ ಹಲ್ಲು ನೋವು ಸ್ಟಾರ್ಟ್ ಆಯಿತು, ತುಂಬಾ ಹಲ್ಲು ನೋವ್ತಾ ಇದೆ ಅಂದಾಗ ನೀವು ಒಂದು 1/4 ಸ್ಪೂನಷ್ಟು ಈ ಪೌಡ್ರನ್ನ ತೊಗೊಂಡ್ಬಿಟ್ಟು ಇದಕ್ಕೆ ಒಂದು 5ರಿಂದ 6 ಹನಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡಬೇಕು. ನೋಡಿ ಈ ಕೊಬ್ಬರಿ ಎಣ್ಣೆನ ನಾವು ಆ್ಯಡ್ ಮಾಡೋದ್ರಿಂದ ನಮ್ಮ ಒಸಡುಗಳಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಒಸಡುಗಳು ಮಾಯ್ಶ್ಚರ್ ಆಗಿರಲಿಕ್ಕೆ ಕೊಬ್ಬರಿ ಎಣ್ಣೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಕೊಬ್ಬರಿ ಎಣ್ಣೆ ಹಾಕಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ 3 ಪದಾರ್ಥಗಳು ನಮ್ಮ ಹಲ್ಲು ನೋವನ್ನು ತಕ್ಷಣ ಕಡಿಮೆ ಮಾಡುತ್ತೆ. ಹುಳುಕು ಹಲ್ಲಾಗಲಿಕ್ಕೆ ಹಲ್ಲು ನೋವಿಗೆ ಕಾರಣವಾದಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಕೂಡ ಈ ಮನೆಮದ್ದು ಮಾಡುತ್ತೆ. ನೋಡಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ನೋಡಿ ಈ ರೀತಿ ನೀವು ಬೆರಳುಗಳಿಂದ ಸ್ವಲ್ಪ ತಗೊಳ್ಬೇಕು. ನಿಮಗೆ ಎಲ್ಲಿ ಹಲ್ಲು ನೋವ್ತಾ ಇದೆ, ಯಾವ ಹಲ್ಲು ನೋವ್ತಾ ಇದೆ ಆ ಪ್ಲೇಸಲ್ಲಿ ಈ ಪೇಸ್ಟನ್ನು ನೀವು ಅಲ್ಲಿ ಇಡಬೇಕು. ಇಲ್ಲಾಂದರೆ ನೀವು ಟೂತ್ ಬ್ರಷ್ ತೊಗೊಂಡ್ಬಿಟ್ಟು ಅದರಿಂದನೂ ಕೂಡ ಸ್ವಲ್ಪ ಈ ಪೇಸ್ಟನ್ನು ತೊಗೊಂಡು ಎಲ್ಲಿ ಹಲ್ಲು ಹುಳುಕಾಗಿತ್ತೋ ಆ ಜಾಗದಲ್ಲಿ ಸ್ವಲ್ಪ ಲೈಟಾಗಿ ಬ್ರಷ್ ಮಾಡಿದರೆ ಬೇಗ ನಿಮಗೆ ನೋವು ಕಡಿಮೆ ಆಗುತ್ತೆ. ಅದಲ್ಲದೆ ಹಲ್ಲುಗಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಇನ್ನೊಂದು ಹಲ್ಲಿಗೆ ಸ್ಪ್ರೆಡ್ ಆಗಿ ಅಲ್ಲಿ ಮತ್ತೆ ಹಲ್ಲು ಹುಳುಕಾಗೋದನ್ನು, ಟೂತ್ ಡಿಕೆ ಆಗೋದನ್ನು ತಪ್ಪಿಸುತ್ತೆ. ಜೊತೆಗೆ ಒಸಡುಗಳಲ್ಲಿ ರಕ್ತ ಸೋರೋದು, ಒಸಡುಗಳಲ್ಲಿ ನೋವು ಉಂಟಾಗೋದು, ಊತ ಆಗೋದು, ಇಂತಹ ಯಾವುದೇ ರೀತಿಯ ಗಮ್ ಇನ್ಫೆಕ್ಷನ್ ಆಗ್ತಾ ಇದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, 2 ನಿಮಿಷದಲ್ಲಿ ನಿಮ್ಮ ಹಲ್ಲು ನೋವನ್ನು ಕಡಿಮೆ ಮಾಡುವಂಥ ಮನೆಮದ್ದನ್ನು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದಕ್ಕೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.